ಹಲೋ, ಹೇಗಿದ್ದೀರಾ? ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ಜಪಾನಿನ ಹಳೆಯ ಸಮುರಾಯ್ ಮನೆಗಳನ್ನ ನೋಡಲಿಕ್ಕೆ ಅಂತ. ಸೊ ನಿಮಗೆ ಜಪಾನ್ ಅಂದ ತಕ್ಷಣ ಫಸ್ಟು ನೆನಪು ಬರೋದೇ ಏನಂತರದಕ್ಕೆ ಹಳೆ ಮನೆಗಳು, ಆಮೇಲೆ ಯುದ್ಧ, ಆಮೇಲೆ ಏನಂತರದಕ್ಕೆ ಸಮುರಾಯ್ ಸ್ವೋರ್ಡು ಕಥನ ಅಲ್ವಾ. ಸೊ ಆಮೇಲೆ ಯಾರ್ಯಾರು ಏನಂತರದಕ್ಕೆ ಸಮುರಾಯ್ ಮೂವಿಗಳನ್ನ ನೋಡಿದ್ದೀರೋ ಅವ್ರಿಗೆಲ್ಲರಿಗೂ ಗೊತ್ತಿರೋದು ಅಥವಾ ಫೇವ್ರೇಟ್ ಆಗಿರೋ ವಿಷಯ ಏನಂತ ಹೇಳಿದ್ರೆ ಸಮುರಾಯ್ನ ಮನೆಗಳು. ಸೊ ಟೋಕಿಯೋಯಿಂದ ಅರೌಂಡ್ 50-60 ಕಿಲೋಮೀಟ್ರ್ ಅಷ್ಟೇ ಇರೋದು ಸಕುರಾ ಅಂತ ಒಂದು ಊರಿದೆ, ಆಯಿತಾ. ಸೊ ಈ ಸಕುರಾ ಅನ್ನೋ ಊರಲ್ಲಿ 3 ಜನ ಸಮುರಾಯ್ಗಳನ್ನ ಇರಿಸಿದ್ರಂತೆ. ಅಂದರೆ ಹಳೆ ಕಾಲದಲ್ಲಿ ಒಂದು 100-150 ವರ್ಷಗಳ ಹಿಂದೆ. ಸೊ ಆ ಪರ್ಟಿಕ್ಯುಲರ್ ಟೈಮಿನ ಮನೆಗಳೇನಿದಾವಲ್ಲ ಇವಾಗ ಪ್ರಿಸರ್ವ್ ಮಾಡಿಬಿಟ್ಟು ಮ್ಯೂಸಿಯಂ ಥರ ಮಾಡಿದ್ದಾರೆ. ಸೊ ಅದನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಒಳಗೋಗಿ ಚೆಕ್ಔಟ್ ಮಾಡೋಣ ಏನೇನಿದೆ ಇಲ್ಲಿ ಅಂತ. ಸೊ ಇಲ್ಲೇನಿದೆಯಲ್ಲ ಇದು ಫಸ್ಟ್ ಮನೆಯ ಎಂಟ್ರೆನ್ಸು. ಸೊ ಹಿಂಗಿದೆ. ಈ ಮನೆ ಹೆಸರು ಬಂದುಬಿಟ್ಟು ಕವಾರ ಅಂತ ಇದ್ರ ಮನೆ ಹೆಸರು. ಸೊ ಇರೋದ್ರಲ್ಲೇ ಇದೆ ಅಂತೆ, ಫುಲ್ಲು ದೊಡ್ಡ ಮನೆ. ಸೊ ಎಂಟ್ರೆನ್ಸ್ ಫೀಸ್ ಆವಾಗಲೇ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 250 ಎಂಟ್ರಾಗ್ಲಿಕ್ಕೆ ಒಬ್ಬರಿಗೆ. ಸೊ ವರ್ತ್ ಅನಿಸುತ್ತೆ ನನಗಂತೂ. 3 ಮನೆಗಳಲ್ಲಿ 1 ಮನೆ ಬರೀ ಹೊರಗಡೆಯಿಂದ ಚೆಕ್ಔಟ್ ಮಾಡ್ಬೋದು, 2 ಮನೆ ಒಳಗೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ, ಬನ್ನಿ ನೋಡ್ಕೊಂಡು ಹೋಗೋಣ ಏನು ಅಂತ. ಬಟ್ ಇದು ಫಸ್ಟ್ ಮನೆ, ಇದು ಬಂದುಬಿಟ್ಟು ಕವಾರ ಅಂತ, ಆಯಿತಾ ಈ ಮನೆ ಹೆಸರು. ಬನ್ನಿ ಒಳಗೆ ಹೋಗಿ ನೋಡೋಣ. ಸೊ ಈ ಮನೆ ಒಳಗಡೆ ಈ ಥರ ಇದೆ, ಬಟ್ ಮನೆ ಒಳಗೆ ಹೋಗಿಲ್ವಂತೆ. ಈ ಮನೆಯಲ್ಲಿ ಸ್ವಲ್ಪ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಇಲ್ಲಿಂದ ಹೋಗ್ಬೋದು ಅಷ್ಟೇ. ಪೂರ್ತಿ ಮಣ್ಣಿಂದ ಮಾಡಿರುವಂತಹ ಮನೆಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ ಚಪ್ಪಲಿಗಳು. ಸೊ ಇದು ಬಂದುಬಿಟ್ಟು ಸಮುರಾಯಿ ಅವರು ಯೂಸ್ ಮಾಡ್ತಿದ್ದಂಥ ಚಪ್ಪಲಿಗಳು ಸ್ಟೈಲ್ ಅನ್ಕೊತೀನಿ. ಸೊ ಪೂರ್ತಿ ಈ ಥರ ಇದೆ ಒಳಗೆ ಮನೆ ನೋಡಿ, ಫುಲ್ ಸಖತ್ತಾಗಿದೆ. ಆಮೇಲೆ ಇದು ಬಂದುಬಿಟ್ಟು ಕಿಚನ್ನು. ಜಾಪನೀಸಲ್ಲಿ ದೈತೊಕೊರೋ ಅಂತ ಕರೀತಾರೆ, ಆಯಿತಾ ಇದನ್ನ. ಸೊ ಇಲ್ಲೇನಿದೆಯಲ್ಲ ಒಲೆ, ನಮ್ಮ ಅಜ್ಜಿಯ ಮನೆಗಳಲ್ಲಿ ಅಥವಾ ಹಳ್ಳಿಯ ಮನೆಗಳಲ್ಲಿ ಯಾರ್ಯಾರು ವಾಸವಾಗಿದ್ದೀರೋ ಅವ್ರಿಗೆಲ್ಲ ಗೊತ್ತಿರೋದು. ಸೊ ಒಲೆ ಮೇಲ್ಗಡೆ ಏನೋ ಇಟ್ಟಿದ್ದಾರೆ, ಈ ಥರ ಪಾತ್ರೆ ಇಟ್ಟಿದ್ದಾರೆ, ಆಯಿತಾ. ಸೊ ಈ ಥರ ಪಾತ್ರೆಯಲ್ಲಿ ಅಡುಗೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹಿಂದೆ ನಿಮ್ಗೇನು ಕಾಣ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಕಸ ಬಳಸಲಿಕ್ಕೆ ಅಥವಾ ಕಸ ಹೊಡಿಯೋಕ್ಕೆ ಯೂಸ್ ಮಾಡ್ತಿದ್ದಂತಹ ಕಸಪೊರಕೆ. ಆಮೇಲೆ ಇಲ್ಲಿ ನೀರು, ಆಮೇಲೆ ಸಾಮಾನುಗಳನ್ನ ಯೂಸ್ ಮಾಡೋ ಸಾಮಾನುಗಳನ್ನ ಇಡಲಿಕ್ಕೆ ಅಂತ ಇಟ್ಟಿರುವಂತಹ ಡಬ್ಬಿಗಳು ಅನ್ಕೊತೀನಿ. ಆಮೇಲೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದು ಬಕೆಟ್ಟು, ಆಯಿತಾ. ಸೊ ಬಕೆಟ್ ನೋಡಿ ಈ ಥರ ಇರ್ತಿತ್ತು ಹಳೆಯ ಜಪಾನಲ್ಲಿ ಬಕೆಟ್ಟು. ಸೊ ಬಕೆಟ್ ಇಲ್ಲಿದೆ. ಇಲ್ಲಿ ಹೊರಗಡೆ ಹೀಗೆ ಮನೆಯಿಂದ ಆಚೆ ಬಂದರೆ ನಿಮಗೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಬಾವಿ ಇರಬೇಕು, ಬಟ್ ಕ್ಲೋಸ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಸೊ ಮನೆಯ ಹಿತ್ತಲು ಈ ಥರ ಇದೆ ನೋಡಿ, ಪೂರ್ತಿ ಗಾರ್ಡನ್ಸ್ ಮಾಡಿ ಇಟ್ಟಿದ್ದಾರೆ. ಇಲ್ಲೇನೋ ಬದನೆಕಾಯಿ ಬೆಳೀತಾವ್ರೆ, ಟೊಮ್ಯಾಟೊ ಬೆಳೀತಾ ಇದ್ದಾರೆ, ಏನೇನೋ ಬೆಳೀತಾ ಇದ್ದಾರೆ, ಚಿಕ್ಕ ಫ್ಯಾಮ್ಲಿ ಗಾರ್ಡನ್ ಥರ ಮಾಡಿಬಿಟ್ಟು. ಸೊ ಹಿಂಗಿದೆ ಪೂರ್ತಿ ಇದು ಹಿಂದ್ಗಡೆ. ಸೊ ಬನ್ನಿ ಮನೆ ಒಳಗೆ ಹೋಗೋಣ ಮತ್ತೆ ನೋಡೋಣ ಏನೇನಿದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಬಾವಿಯಿಂದ ನೀರು ಸೇದಲಿಕ್ಕೆ ಯೂಸ್ ಮಾಡ್ತಿದ್ದಂಥ ಇದು ಇದೆ, ಆಯಿತಾ. ಸೊ ಬಾವಿ ಇದು, ಬಟ್ ಬಾವಿ ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ, ಪೂರ್ತಿ ಕ್ಲೋಸ್ ಆಗಿದೆ ಬಾವಿ. ಕಾಣಿಸ್ತಾ ಇದೆಯಾ? ಸೊ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಮೋಸ್ಟ್ಲಿ ಸೇಫ್ಟಿಗೋ ಏನೋ ಗೊತ್ತಿಲ್ಲ. ಸೊ ಈ ಥರ ನಿಮಗೆ ಬಾವಿ ಸೇದಲಿಕ್ಕೆ ಅಂತ ಇರ್ತಿತ್ತು ಅಂತ ಹೇಳಿದ್ರು ನನಗೆ. ಸೊ ಅದು ನಿಮಗೆ ಬಾವಿ. ಆಮೇಲೆ ಇಲ್ಲಿ ನೋಡಿ, ಇದು ಕಾಣಿಸ್ತಾ ಇದೆಯಾ ನಿಮಗೆ, ಪೂರ್ತಿ ಓಚಿಜುಕ್ಕು ಆಮೇಲೆ ಶಿರಕವಾಗೋ ಎಲ್ಲ ಕಡೆ ಇದೇ ಥರದ ರೂಫ್ಸ್ ಇರ್ತಿತ್ತು. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು, ಇಲ್ಲಿ ನೋಡಿ ಮೇಲ್ಗಡೆ ರೂಫು, ಇದು ನಮಗೆ ಓಚಿಜುಕ್ಕು ಮತ್ತು ಶಿರಕವಾಗೋ ಅಲ್ಲಿ ಕಾಣಿಸ್ತಿತ್ತಲ್ಲ ಅದೇ ಥರದ ಹುಲ್ಲಿಂದ ಮಾಡಿರುವಂತಹ ಒಂದು ಛತ್ ಕಾಣಿಸ್ತಾ ಇದೆ ಮನೆಯದು. ಆಮೇಲೆ ಹಿಂಗೆ ಬಂದರೆ ನಮ್ಮ ಹೀರೋ ಸ್ಟಾರ್ ಪವನ್ ಸ್ಟಾರ್ ಬಂದವರು ಇಲ್ಲಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಮ್ಮ ತ್ಯಾಗರಾಜನ್ ಸ್ಟಾರ್ ಇದ್ದಾರೆ. ಸೊ ಬಾವಿ ಹತ್ರ ಇಬ್ಬರು ನಿಂತ್ಕೊಂಡವ್ರೆ. ಮನೆ ಇದು ನಮ್ದೇ ಮನೆ. ಯಾವಾಗ 100 ಇಯರ್ಸ್ ಹಿಂದೆ. 100 ಇಯರ್ಸ್ ಹಿಂದೆನಾ? ಯಾವಾಗ ಬಿಟ್ಕೊಟ್ರಿ ಇವ್ರಿಗೆ? ಅವಾಗಲೇ ಬಿಟ್ಕೊಟ್ವಿ, ಇನ್ನೇನು ನೋಡ್ಕೊಳಕ್ಕಾಗಲ್ಲ ಇಷ್ಟೆಲ್ಲ. ಹೌದಾ? ಎಷ್ಟು ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ. ಇದು ಬಂದ್ಬಿಟ್ಟು ಇದು ಅಲ್ವಾ ಅಡುಗೆ ಮನೆ ಅಲ್ವಾ ಇದು ಒಳಗಿರೋದು? ಅದು ಅಡುಗೆ ಮನೆ ಕಿಚನ್ನು. ಸೊ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, ಅಲ್ಲೇನೋ ಸ್ಯಾಂಪಲ್ ಇಟ್ಟಿದ್ದಾರೆ ನೋಡಿ, ಮೀನು ಅದು ಇದು ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಕುಂಬಳಕಾಯಿ ಏನೇನೋ ಇಟ್ಟಿದ್ದಾರೆ.
ಈ ಕಡೆ ಬುಟ್ಟಿಗಳೆಲ್ಲ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕದು, ಏನೋ ಆ ಥರ ಕಾಣಿಸ್ತಾ ಇದೆ. ಸೊ ಡೋರ್ಗಳು ನೋಡಿ ಆ ಥರ ಏನಂತಾರದಕ್ಕೆ, ಅಲ್ಲಿ ಡೋರ್ಗಳು ನೋಡಿ, ಅದನ್ನು ನಮ್ಮ ಏನಂತಾರದಕ್ಕೆ ಇದಕ್ಕೆ ಸರಿಸೋ ಡೋರು ಆಯಿತಾ, ಅದ್ರ ಮೇಲ್ಗಡೆ ಕಾಗದದಿಂದ ಮಾಡಿರುವಂಥ ಒಂದು ಇದು ಹಾಕಿರ್ತಾರೆ. ಸೊ ಇಲ್ಲೂ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇದು ಓಪನ್ ಆಗಲ್ಲ ಅಂದ್ಕೊತೀನಿ, ಕ್ಲೋಸ್ ಆಗಲ್ಲ ಅಂದ್ಕೊತೀನಿ. ಇದು ಮಳೆ ಹೊಡೆದಿರ್ಬೇಕಿದು ಈ ಥರ. ಹಿಂಗೆ ಕ್ಲೋಸ್ ಮಾಡೋದಿದು ಎಳೆದ್ಬಿಟ್ಟು. ಸೊ ಸ್ಲೈಡಿಂಗ್ ಡೋರ್ ತುಂಬ ಕಾಮನ್ನು ಅಲ್ವಾ ಪವನ್? ಸ್ಲೈಡಿಂಗ್ ಡೋರೇ ಅಲ್ವಾ ಜಪಾನಲ್ಲಿ? ಸ್ಲೈಡಿಂಗ್ ಡೋರ್ ಹೌದು. ಬೇರೆ ಏನಿದೆ ಸರ್ ಇಲ್ಲಿ ಮನೆಯಲ್ಲಿ? ಈ ಕಡೆ ಬಾತ್ ಟಬ್ಬ. ವೇರ್ ಇಸ್ ದ ಬಾತ್ ಟಬ್? ಇಲ್ಲಿ ಹಾಂ ಬನ್ನಿ, ಸ್ನಾನ ಮಾಡ್ತಾ ಇದ್ದಲ್ಲ ನಾನು, ಅವಾಗ ತೋರಿಸ್ತೀನಿ. ಎಲ್ಲಿ? ಇಲ್ಲಿ ಮಾಡ್ತಿದ್ರಾ? ಹಾಂ. ಓಹೋ, ಆ ಟೈಮಲ್ಲೇ ಬಾತ್ ಟಬ್ಬಾ? ಮೂವೀಸಲ್ಲೆಲ್ಲ ನೋಡಿಲ್ವಾ, ಇದ್ರೊಳಗಡೆ ಹಿಂಗೆ ಕೂತ್ಕೊಂಡು ಹಿಂಗೆ ನೀರು ಇಕ್ಕೊಳ್ಳೋದು ಹಿಂಗೆ. ಹಿಂಗೆ ಬಾತ್ ಟಬ್ಬು ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಇದು ಏನಂತಾರೆ, ಸ್ನಾನ ಮಾಡೋ ಕೋಣೆ, ಸ್ನಾನದ ಕೊಠಡಿ ಅಲ್ವಾ ಸರ್? ಸ್ನಾನದ ಕೊಠಡಿ. ಓ, ಇಲ್ಲಿ ನೀರು ಹಾಕೊಂಡ್ಬಿಟ್ಟು ಬಿಸಿನೀರು ಹಾಕಿ ಒಳಗಾಗಿ ಕುತ್ಕೊಳ್ಳೋದಾ? ಹಿಂಗೆ ಕುತ್ಕೊಳಕ್ಕಾಗತ್ತೆ? ಆಗತ್ತಾ? ನಿಮ್ಮ ಸೈಜ್ಗೆ ಹೋಗತ್ತಾ ಒಳಗಾರ್ರಿ ನೀವು? ಅವಾಗ ತೆಳ್ಳಗಿದ್ದೆ, ಇವಾಗಷ್ಟೇ ಹಿಂಗಾಗಿರೋದು. ಹೌದಾ? ಓಕೆ 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 ಓಕೆ. ಸೊ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಸ್ನಾನದ ಕೊಠಡಿ, ಅಲ್ಲಿ ಸ್ಟೂಲ್ ಇದೆ, ಆಮೇಲೆ ಅದರ ಪಕ್ಕಕ್ಕೆ ಮೈ ಮೇಲೆ ನೀರು ಉಯ್ಕೊಳ್ಳಿಕ್ಕೆ ಅಂತ ನಮ್ಮಲ್ಲಿ ಏನು ಸರ್ ಅದು ಮಗ್ ಇರುತ್ತಲ್ಲ, ಮಗ್ಗು, ಇದು ಜಾಪನೀಸ್ ಮಗ್ಗು ಆ ಥರ ಕಾಣಿಸ್ತಾ ಇದೆಯಾ? ಹಂಗಿರುತ್ತೆ. ಇದೆಲ್ಲ ಐ ಥಿಂಕ್ ಬ್ಯಾಂಬೂಯಿಂದ ಮಾಡಿರೋದು, ಬಿದಿರು ಆಯಿತಾ, ಬಿದಿರಿಂದ ಮಾಡಿರುವಂತಹ ಒಂದು ಸ್ನಾನದ ಟಬ್ಬು, ಬಾತ್ ಟಬ್, ಜಪಾನಿನ ಬಾತ್ ಟಬ್ ನೋಡಿ. ಹಂಗೆ ಹೋದರೆ ಪೂರ್ತಿ ಇದು ಬರೀ ಮನೆ ಸುತ್ತಾಕ್ಬೋದು ಅಷ್ಟೇ, ಬಟ್ ಒಳಗಡೆ ಎಂಟರ್ ಮಾಡೋಕ್ಕೆ ಬಿಡಲ್ಲ. ಬೇರೆ ಏನಿದೆ ಸರ್? ಏನಾದರೂ ಇದೆಯಾ? ಓ, ಇದು ಮೇಕಪ್ಪು ಅಲ್ವಾ? ಮೇಕಪ್ ಮಾಡಲಿಕ್ಕೆ ಫುಲ್ ಮಿರರು, ಕೋಂಬು ಎಲ್ಲ ಇದೆ. ಬಾಚಣಿಕೆ, ಲೇಡೀಸ್ ಬಾತ್ರೂಮ ಇಲ್ಲಿ. ಟಾಯ್ಲೆಟ್, ಅಲ್ಲೂ ಪಾಟು ಇಟ್ಟಿದ್ದಾರೆ ಒಂದು ಚಿಕ್ಕದು, ಚೆನ್ನಾಗಿದೆ ನೋಡಿ. ಪಾಟ್ ಇಟ್ಟಿದ್ದಾರೆ, ಒಳಗೆ ಹೋಗೋಕ್ಕಾಗಲ್ಲ ಅಲ್ವಾ? ಇಲ್ಲ, ಎಂಟ್ರಿ ಇಲ್ಲ. ಬೇರೆ ಮನೇಲಿ ನೋಡೋಣ, ಒಳಗೆ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಸೊ ಅಲ್ಲಿ ನೋಡಿ ಕೋಂಬುಗಳು ಹೆಂಗಿದ್ದಾವೆ, ಯಾವ್ಯಾವ ಆಕಾರದಲ್ಲಿ ಇದ್ದಾವೆ, ತಲೆ ಬಾಚ್ಕೊಳ್ಳಿಕ್ಕೆ ಬಾಚಣಿಕೆಗಳು. ಇದೇ ಫಸ್ಟ್ ಟೈಮು ನಾನು ಜಾಪನೀಸ್ ಸಮುರೈ ಮನೆ ನೋಡ್ತಾ ಇರೋದು. ಪವನ್, ನೀವು ನೋಡಿದ್ದೀರಾ ಜಾಪನೀಸ್ ಸಮುರೈ ಮನೆ ಮುಂಚೆ? ನಮ್ಮನೇ ನೋಡ್ಕೊಂಡಿದ್ದೆ ಅಲ್ವಾ? ನೀವು ಇದ್ದಿದ್ದು ಅಂತ ಹೇಳಿದ್ರಲ್ಲ. ಹೌ ಬಟ್ ಯು ತ್ಯಾಗರಾಜನ್ ಸನ್, ಯು ಸೀನ್ ಸಮುರೈ ಹೌಸ್ ಬಿಫೋರ್? Just seeing, you're liking it? Wonderful, excellent actually. Oh, so you are still in honeymoon phase with Japan. Everything is excellent, wonderful for you. No, study room and everything. ಓ ಕರೆಕ್ಟ್. ಇಲ್ಲಿ ಪೂರ್ತಿ ಏನು ಸರ್ ಯುದ್ಧ ಹೆಂಗ್ ಮಾಡಬೇಕು ಅಂತ ಸ್ಟಡೀಸ್ ಮಾಡ್ತಾ ಇದ್ರು. ಸ್ಟಡಿ ರೂಮು, ವರ್ಕ್ ರೂಮ್ ನೋಡಿ. ಟೇಬಲ್ ಮಾಡೋರೆ, ಕೆಳಗಡೆ ಕುತ್ಕೊಳ್ಳೋಕ್ಕೂ ಮಾಡಿದ್ದಾರೆ ಜಾಗ, ಆಮೇಲೆ ಬುಕ್ ಇಟ್ಕೊಳ್ಳೋಕೆ ಆ ಥರದ್ದು ಇದ್ರದ್ದು ಇಟ್ಟಿದ್ದಾರೆ, ಸ್ಟ್ಯಾಂಡು, ಲೈಟ್ಸ್ ಎಲ್ಲ ಇಟ್ಟಿದ್ದಾರೆ. ಬೈ ದ ವೇ ಇವೆಲ್ಲ ಹಳೆ ಐಟಮ್ಗಳೇ, ಹೊಸದಾಗೇನು ತೊಗೊಂಬಂದು ಇಟ್ಟಿಲ್ಲ. ಯೂಸ್ ಮಾಡ್ತಿದ್ದ ಐಟಮ್ನ ಹಾಗೆ ಇಟ್ಟಿದ್ದಾರೆ ಅಷ್ಟೇ. ಸೊ ಅದು ಹೇಳಿದ್ದು. ಈ ಮನೆ ಬಂದ್ಬಿಟ್ಟು ಆಲ್ಮೋಸ್ಟ್ 300 ಸ್ಕ್ವೇರ್ ಮೀಟ್ರ್ ಮನೆ ಅಂತೆ ಇದು. 300 ಸ್ಕ್ವೇರ್ ಮೀಟ್ರ್ ಅಂದರೆ ಎಷ್ಟ್ರಿ ಆಗುತ್ತೆ ಸ್ಕ್ವೇರ್ ಫೀಟಲ್ಲಿ ಗೊತ್ತೇನ್ರಿ? ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸ್ಕ್ವೇರ್ ಫೀಟ್ ಸ್ಕ್ವೇರ್ ಮೀಟ್ರು ಇದು ಜಪಾನಲ್ಲಿ. ಸ್ಕ್ವೇರ್ ಮೀಟ್ರು 300 ಸ್ಕ್ವೇರ್ ಮೀಟ್ರು. ಇದು ಲಿವಿಂಗ್ ರೂಮು ಮೋಸ್ಟ್ಲಿ. ದಟ್ ಈಸ್ ನಾಟ್ ಸ್ವೋರ್ಡ್ ಸರ್. ನೋ ದಟ್ ಈಸ್ ನಾಟ್. ಏನದು ಟೂಲು ಮೇಲ್ಗಡೆ? ಟೂಲೇ, ಅದೇನೋ ಒಂದು ಟೂಲೇ, ಬಟ್ ದಟ್ ಇಸ್ ನಾಟ್ ಸ್ವೋರ್ಡ್. ಇದು ಮೋಸ್ಟ್ಲಿ ಲಿವಿಂಗ್ ರೂಮು. ಈ ಥರ ಇತ್ತು ನೋಡಿ, ಫುಲ್ಲು ಲಿವಿಂಗ್ ರೂಮು, ಒಳ್ಳೆ ಸ್ಟೈಲಲ್ಲಿದೆ. ಅವಾಗಲೇ ಹೇಳೋದ್ನಲ್ಲ, ಮೇಲ್ಗಡೆ ಗ್ಲಾಸ್ ಏನೂ ಇರಲ್ಲ, ಪೇಪರ್ ಇದು, ಕೇಳಿಸ್ಕೊಳ್ಳಿ. ಈ ಥರ ಫುಲ್ಲು ಹಚ್ಬಿಟ್ಟು ಇದು ಮಾಡಿರ್ತಾರೆ. ಇದನ್ನ ವಶಿ ಪೇಪರ್ ಅಂತ ಕರೀತಾರೆ, ಜಾಪನೀಸ್ ವಶಿ ಪೇಪರ್ ಅಂತ. ಸೊ ಎಲ್ಲ ವಿಂಡೋಸ್ಗೂ ಅದೇ ಥರ ಹಾಕಿದ್ದಾರೆ. ಇದು ಏನೋ ಒಂದು ಚಿಕ್ಕ ರೂಮ್ ಇದ್ದಂಗಿದೆ, ಗೊತ್ತಿಲ್ಲ. ನೋಡಲಿಕ್ಕೆ ತುಂಬ ಚಿಕ್ಕದನ್ಸುತ್ತೆ, ಯಾಕೆಂದರೆ ಒಳಗೋಗಿ ಜಾಗ ಇಲ್ಲ ಅಲ್ವಾ. ಸೊ ಹಾಗಾಗಿ ನೋಡ್ಲಿಕ್ಕೆ ಚಿಕ್ಕದನ್ಸುತ್ತೆ, ಬಟ್ ಇಟ್ಸ್ ಆ್ಯಕ್ಚುಲಿ 300 ಸ್ಕ್ವೇರ್ ಮೀಟರ್ಸು. ಸೊ ಆರಾಮಾಗಿ ಅವರ ಹೆಂಡತಿಗೋಸ್ಕರ ಅಂತ ಒಂದು ಫುಲ್ಲು ಕೋಣೆ ಬಿಟ್ಕೊಟ್ಟಿದ್ದಾರೆ. ಒಂದು ಕಿಚನ್ ಇದೆ, ಆಮೇಲೆ ಒಂದು ಗೆಸ್ಟ್ ರೂಮ್ ಇದೆ, ಆಮೇಲೆ ಒಂದು ಲಿವಿಂಗ್ ರೂಮ್ ಇದೆ. ಸಖತ್ತಾಗಿದೆ, ಪರವಾಗಿಲ್ಲ. ತುಂಬ ರಿಚ್ಚಾಗೇ ಇದ್ದರು. ಅದೇ ನನಗೆ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಮನೆಯಲ್ಲಿ ಟಾಪ್ ರ್ಯಾಂಕಿಂಗ್ ಅಫಿಷಿಯಲ್ ಇರ್ತಿದ್ದಂತೆ, ಸಮುರೈ ಇರ್ತಿದ್ದಂತೆ. ಸೊ ಹಾಗಾಗಿ 300 ಸ್ಕ್ವೇರ್ ಮೀಟ್ರ್ ಮನೆ. ಟಾಪ್ ರ್ಯಾಂಕಿಂಗ್ ಅವ್ರಿಗೆ 300, ಅದ್ರ ಕೆಳಗಿರೋರಿಗೆ ಐ ಥಿಂಕ್ 150 ಸ್ಕ್ವೇರ್ ಮೀಟ್ರು. ಆಮೇಲೆ ಲಾಸ್ಟ್ ಮನೆ ಬಂದುಬಿಟ್ಟು 90 ಸ್ಕ್ವೇರ್ ಮೀಟ್ರ್ ಮನೆ ಇರೋದು. ಸೊ ಎಲ್ಲದನ್ನೂ ತೋರಿಸ್ತೀನಿ, ಬನ್ನಿ ಹೋಗ್ತಾ ಇರೋಣ. ಫೌಂಡೇಶನ್ ನೋಡಿ ಹೆಂಗಿದೆ. ಇಲ್ಲಿ ನೋಡಿ ಹೆಂಗ, ಏನ್ರಿ ಇದು ಫೌಂಡೇಶನ್ನಾ? ಫೌಂಡೇಶನ್ ನೋಡಿ ಫುಲ್ ಗ್ರೌಂಡಿಂದ ಮೇಲ್ ಮಾಡಿಬಿಟ್ಟು ಇಲ್ಲಿ ಒಂದು ಲೇಯರ್ ಮೇಲ್ಗಡೆ ಇರ್ತಿದ್ದಾರೆ. ಅದಾದಮೇಲೆ ಅಲ್ಲಿ ಕಾಣಿಸ್ತಾ ಇದೆಯಾ, ಪೂರ್ತಿ ಗ್ರೌಂಡಿಂದ ಮನೆ ಮೇಲೆ ಎತ್ತಿದ್ದಾರೆ ನೋಡಿ, ಪೂರ್ತಿ ಈ ಥರ. ಸೊ ಗ್ರೌಂಡಿಗೆ ಟಚ್ ಆಗಿರಲ್ಲ ಮನೆಗಳು, ಯಾವಾಗಲೂ ಈ ಥರ ಕಟ್ಟಿಗೆ ಮೇಲೆ ನಿಂತ್ಕೊಂಡಿರ್ತವೆ. ಸೊ ಅದು ಬಂದ್ಬಿಟ್ಟು
ಈ ಮನೆಯ ಫೌಂಡೇಶನ್ನು, ಬೇಸ್ಮೆಂಟು ಅಂತ ಕರೆದು ತಪ್ಪಾಗಲ್ಲ. ಬೇರೆ ಇನ್ನೇನಿದೆ ಸರ್? ಏನಿದೆ ಆ ಕಡೆ? ಆ ಕಡೆ ಏನಿಲ್ಲ, ಬನ್ನಿ. ಅಷ್ಟೇನಾ? ಮುಗೀತು. ಸ್ಮಾಲ್ ವಾಟರ್ ಪಾಟ್ ಕೈ ತೊಳ್ಕೊಳ್ಳಿಕ್ಕೆ ಮೋಸ್ಟ್ಲಿ. ಇಲ್ಲಿಂದ ಈ ಥರ ಇದೆ ನೋಡಿ, ಲಿವಿಂಗ್ ರೂಮ್ ನೋಡಲಿಕ್ಕೆ ಅಥವಾ ಗೆಸ್ಟ್ ರೂಮ್ ನೋಡಲಿಕ್ಕೆ ಹಿಂಗೆ ಕಾಣಿಸುತ್ತೆ. ಅವ್ರ ಯೂನಿಫಾರ್ಮ್ ಇಟ್ಟಿದ್ದಾರೆ ನೋಡಿ ಇಲ್ಲಿ ಬೇಕಾದ್ರೆ. ಹಾಂ, ಯೂನಿಫಾರ್ಮ್. ಯೂನಿಫಾರ್ಮಾ? ಹಾಂ, ಇಲ್ಲಿಂದ ಕಾಣಿಸುತ್ತೆ ಸಮುರಾಯ್ ಯೂನಿಫಾರ್ಮ್. ಎಲ್ಲಿ? ಅಲ್ಲೇ. ಹಾಂ, ಅಲ್ಲಿದೆ ನೋಡಿ ಸಮುರಾಯ್ ಡ್ರೆಸ್ಸು, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹಾಕೊಳ್ಳುವಂಥ ಡ್ರೆಸ್ಸು. ಆಮೇಲೆ ಅವರ ಕವಚ, ಅದ್ರ ಪಕ್ಕ ಕಥನ, ಒಂದು ದೊಡ್ಡ ಕಥನ, ಒಂದು ಚಿಕ್ಕ ನೈಫು. ಚಿಕ್ಕ ನೈಫು ಬೇಸಿಕಲಿ ಸೆರೆಮನೀಸ್ಗೆ ಯೂಸ್ ಮಾಡ್ತಾ ಇದ್ರು ಅಷ್ಟೇ. ಆಮೇಲೆ ನೀವು ರಾಜಂಗೆ ಎದುರು ಹೋದರೆ ಅಥವಾ ನೀವು ಯುದ್ಧದಲ್ಲಿ ಸೋತ್ರೆ ನಿಮ್ಮನ್ನು ನೀವೇ ಏನಂತಾರೆ ಅದಕ್ಕೆ ಹೊಟ್ಟೆನ ಕೊಯ್ಕೊಂಡು ಸಾಯೋದು ಒಂದು ಪ್ರತೀತಿ ಇತ್ತು, ಆಯಿತಾ? ಹರಾಕಿರಿ ಅಂತ ಕರೀತಾರೆ ಅದನ್ನ ಜಾಪನೀಸಲ್ಲಿ. ಸೊ ಹರಾಕಿರಿ ಮಾಡಲಿಕ್ಕೆ ಆ ಚಿಕ್ಕ ನೈಫ್ ಇರೋದು, ದೊಡ್ಡ ನೈಫು ಶತ್ರುಗಳನ್ನ ನಾಶ ಮಾಡಲಿಕ್ಕಿರೋದು. ಸೊ ಅದೇ ಬಂದ್ಬಿಟ್ಟು ಇದು ಕವಾರ ಸಮುರಾಯ್ ಮನೆ. ಸೊ ಹಿಂಗಿದೆ ನೋಡಿ, ಬನ್ನಿ ಮುಂದೆ ಹೋಗೋಣ. ಸೊ ಈ ಸಮುರಾಯ್ ಮನೆ ನೋಡಿದ್ದಾಯಿತು. ನೆಕ್ಸ್ಟು ಬೇರೆ ಸಮುರಾಯ್ ಮನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲೇನೋ ಇಂಟ್ರೆಸ್ಟಿಂಗ್ ನಡೀತಾ ಇದೆಯಲ್ಲ. ಏನ್ರಿ ಮಾಡ್ತಿದ್ದೀರಾ ಮಿಸ್ಟರ್ ತ್ಯಾಗರಾಜ್? ವಾಟ್ ಆರ್ ಯು ಡೂಯಿಂಗ್? ಪವನ್ ಸಮುರಾಯ್ಸ್ 100 years old home. ಹೌದಾ ಸರ್? 100 years old ಹೋಮಾ? ಮತ್ತು ಅದಂದ್ರಿ ನಿಮ್ಮದು? ಇದು ತ್ಯಾಗ ಮನೆ, ನೇಬರು. ನೀರು ಕೇಳಿ ಇಲ್ಲಿ ಬಂದಿದೆ ನೋಡಿ ಇಲ್ಲಿ. ವಾಟ್ ಸರ್, ಯು ಕೇಮ್ ಹಿಯರ್ 100 years ಬಿಫೋರ್ ಇಟ್ ಸೀಮ್ಸ್. Kept like that as it is. That's why this birthday is coming and cleaning out. ಹೌದಾ ಸರ್? ಮನೆ ಕ್ಲೀನ್ ಮಾಡಿದ್ರಾ? ಮಾಡಿಲ್ವಾ ಇನ್ನು? ಅವಾಗಲೂ ನೇಬರು, ಇವಾಗಲೂ ನೇಬರು. ಚಲೋ, ಲೆಟ್ಸ್ ಗೋ. ಬನ್ನಿ ಎರಡನೇ ಮನೆಗೆ ಹೋಗೋಣ. ಸೊ ಇದು ಬಂದ್ಬಿಟ್ಟು ಅತಿ ದೊಡ್ಡ ಮನೆ. ಸೆಕೆಂಡ್ ಮನೆಗೆ ಹೋಗೋಣ ಇವಾಗ. ಇಲ್ಲಿಂದ ಹೋದರೆ ಟೆಂಪಲ್ ಬರುತ್ತೆ ಅಂತ ಅನ್ಕೊತೀನಿ. ಸೊ ನೋಡೋಣ, ಫಸ್ಟು ಬೇರೆ ಮನೆಗಳನ್ನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನೋಡೋಣ ಕತೆ ಏನಿದ್ರದ್ದು ಅಂತ. ಸೊ ಪರವಾಗಿಲ್ಲ, ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಜನ ಬಂದಿದ್ದಾರೆ. ಗುಡ್. ಇದೇನಾ ಸೆಕೆಂಡ್ ಮನೆ ಒಳಗೆ? ನಡೀರಿ ಮತ್ತೆ. ಸೆಕೆಂಡ್ ಮನೆ ಬರೀ ನೋಡೋಣ, ಒಳಗೆಲ್ಲ ಹೋಗ್ಬೋದು ಅಂತಲ್ಲ ಇದು. ಇಲ್ಲಿ ಒಳಗೆಲ್ಲ ಹೋಗ್ಬೋದಲ್ವಾ? ಸೂಪರ್ ಸೂಪರ್. ಸೊ ಇಲ್ಲಿ ನೋಡಿ, ಜಪಾನಿನ ಮನೆಗಳ ಹಳೇ ಸಮುರಾಯ್ ಮನೆಗಳ ಗೇಟು ಹಿಂಗಿರ್ತಿತ್ತು. ಇವಾಗ ಎಂಟ್ರ್ ಆಗ್ತಾ ಇದ್ದಾರೆ ನೋಡಿ, ನಮ್ಮ ಸಮುರಾಯ್ ಪವನ್ ಅವ್ರು ಎಂಟ್ರ್ ಆಗ್ತಾ ಇದ್ದಾರೆ, ಸಮುರಾಯ್ ತ್ಯಾಗರಾಜನ್ ಅವ್ರು ಎಂಟ್ರ್ ಆಗ್ತಾ ಇದ್ದಾರೆ. ಸೊ ಹಿಂಗೆ ಎಂಟ್ರ್ ಆದರೆ ಒಳ್ಳೆ ಫೀಲ್ ಇರುತ್ತೆ. ಸೊ ಇದೇ ಬಂದ್ಬಿಟ್ಟು ಚಪ್ಪಲ್ ಬಿಚ್ಚಿ ಒಳಗೆ ಹೋಗ್ತಾ ಇರ್ಬೇಕಾದ್ರೆ ಹೊಸ್ತಲು ಹಿಂಗಿದೆ. ರೇಸ್ಡ್ ಪ್ಲ್ಯಾಟ್ಫಾರ್ಮು ಕಾಣಿಸ್ತಾ ಇದೆಯಾ? ಪೂರ್ತಿ ನೆಲೆಯಿಂದ ಮೇಲ್ಗಡೆ ಇದೆ ಪೂರ್ತಿ. ಸೊ ಹಿಂಗೆ ಹೋಗ್ಬಿಟ್ಟು ಎಲ್ಲ ಕಾಣಿಸ್ತಾ ಇದೆಯಾ? ತತಾಮಿ ರೂಮ್ಗಳಿದಾವೆ ನೋಡಿ, ಪೂರ್ತಿ ತತಾಮಿ ರೂಮ್ಗಳು. ಒಳ್ಳೆ ಫೀಲ್ ಇದೆ ಇಲ್ಲಿ. ಸೂಪರ್. ಇಲ್ಲೇನೋ ಮಾಡ್ತವ್ರೆ ನೋಡಿ. ಏನ್ರಿ ಇದು? ಸಮುರಾಯ್ ಯೂನಿಫಾರ್ಮ್ ಹೆಂಗಿದೆ ನೋಡಿ. ಸಮುರಾಯ್ ಯೂನಿಫಾರ್ಮ್ ಫುಲ್ ಹತ್ತಿರದಲ್ಲಿ, ಇಷ್ಟು ಕ್ಲೋಸಪ್ಪಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕೂಡ. ಸೊ ಸಖತ್ತಾಗಿದೆ, ಮುಟ್ಟಬಾರ್ದಂತೆ. ಸೊ ದೂರದಿಂದನೇ ತೋರಿಸ್ತೀನಿ ನಿಮಗೆ. ಇದು ಬಂದ್ಬಿಟ್ಟು ಹೆಲ್ಮೆಟ್ಟು, ಸಮುರಾಯ್ದು ಹೆಲ್ಮೆಟ್ಟು. ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಅವ್ರು ಯಾವ ಕಂಟ್ರಿಗೆ ಅಥವಾ ಅವ್ರು ಯಾವ ಪ್ರಾವಿನ್ಸಿಗೆ ಕೆಲಸ ಮಾಡ್ತಿರ್ತಾರಲ್ಲ ಅವ್ರದ್ದು ಸಿಂಬಲ್ ಇರುತ್ತೆ. ಅದಾದಮೇಲೆ ಒಂದು ಮೀಸೆ, ಆಯಿತಾ? ಇದು ಮಾತ್ರ ಖಂಡಿತವಾಗ್ಲೂ ಇರಬೇಕು. ಆಮೇಲೆ ಇದ್ರ ಕೆಳಗಡೆ ಹೆಲ್ಮೆಟ್ ಕಟ್ಕೊಳ್ಳಿಕ್ಕೆ ಅಂತ ರೋಪು. ಆಮೇಲೆ ಇದು ಬಂದ್ಬಿಟ್ಟು ಆರ್ಮರು, ಕವಚ. ಇಲ್ಲೇನಿದೆಯಲ್ಲ ಇದು, ಸೊ ಇದು ಕವಚ. ಕವಚದ ಮೇಲ್ಗಡೆ ನಿಮಗೆ ಈ ಥರ ನಂತರದಕ್ಕೆ ಒಂದು ಕೋಟಿಂಗ್ ಥರದ್ದು ಒಂದು ಬಟ್ಟೆ ಬರುತ್ತೆ. ಆಮೇಲೆ ಇಲ್ಲಿ ಮೇನು ಆ್ಯರೋ, ಕಥನ ಇದರದ್ದು ಯಾವುದ್ರದ್ದು ಇದು ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆ ಥರ ಇದೆ. ಅದಾದಮೇಲೆ ಕೈಗೂ ಕೂಡ ಆರ್ಮರ್ ಇದೆ. ಅದಾದಮೇಲೆ ಇದು ಕೆಳಗಡೆ ಸ್ಕರ್ಟ್ ಥರದ್ದು. ಆಮೇಲೆ ಕಾಲಿಗೂ ಕೂಡ ಆರ್ಮರ್ ಇದೆ. ಸೊ ಈ ಥರ ಬಂದ್ಬಿಟ್ಟು ಇಡೀ ಒಂದು ಸಮುರಾಯಿನ ಯೂನಿಫಾರ್ಮ್ ಇರುತ್ತೆ. ಸೊ ಇಲ್ಲೇನೋ ಮಾಡ್ತವ್ರೆ, ಏನೋ ನೋಡ್ತಾ ಇದ್ದಾರೆ. ಏನ್ರಿ ಪವನ್, ನಿಮ್ದೇನೋ ಇದು ಡ್ರೆಸ್ಸು? ಹೆಂಗೆ ಹೊಸಾದಿದು? ಹಾಂ, ಹೊಸಾದಿದು. ಹಳೇದು ಹೊಸಾದಿಟ್ಟು ಹೆಂಗೆ ಇಟ್ಟಿದ್ದಾರೆ? ಮತ್ತೆ ತೊಳೆದ್ಬಿಟ್ಟು ಇಟ್ಟಿರ್ಬೇಕು. ತೊಳೆದಿಟ್ಟಿದಾರ ಅಂತ. ಬಟ್ ಸಖತ್ತಾಗಿದಾವಲ್ಲ. ಫುಲ್ಲು ಮುಖ, ಬರೀ ಕಣ್ಣು ಮಾತ್ರ ಕಾಣಬೇಕಿಲ್ಲಿ ಅಷ್ಟೇ. ಬರೀ ಕಣ್ಣು ಮಾತ್ರ ಕಾಣಬೇಕು. ಮೂಗುಗೊಂದಿಷ್ಟು ಗ್ಯಾಪು, ಬಾಯಿಗೊಂದಿಷ್ಟು ಗ್ಯಾಪು ಅಷ್ಟೇ ಇರೋದು. ಸೊ ಈ ಥರ ಇರೋದು. ಇದು ಯಾಕೋ ದೊಡ್ಡ ಹೆಲ್ಮೆಟ್ ಇದೆ, ಇದು ಚಿಕ್ಕ ಹೆಲ್ಮೆಟ್ ಇದೆ, ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಮಗಂದಿರಬೇಕು, ಇದು ಅಪ್ಪಂದಿರಬೇಕು ಅಂತ ಅನ್ಕೊತೀನಿ. ಸೊ ಹಿಂಗಿದೆ. ಮುಟ್ಟಬೇಡಿ ಅಂತ ಬರೆದವ್ರೆ. ಸೊ ಮುಟ್ಟಲ್ಲ, ದೂರದಿಂದನೇ ನೋಡ್ಕೊಂಡ್ಬಿಟ್ಟು ಹೋಗೋಣ. ಸೊ ಮೇಲ್ಗಡೆ ಲೈಟು, ಇದು ಮೋಸ್ಟ್ಲಿ ಹಳೆ ಲೈಟ್ ಏನಲ್ಲ, ಹೊಸದೇ ಇದು, ಸುಮ್ಮನೆ ಇವಾಗ ಹಾಕಿದ್ದಾರೆ ಅಷ್ಟೇ. ಆಮೇಲೆ ಇಲ್ಲಿ ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ, ಇದು ಪೂರ್ತಿ ಮಣ್ಣಿಂದ ಮಾಡಿರುವಂಥದ್ದು. ಇಲ್ಲಿ ನೋಡಿ,
ಮಣ್ಣು ಕಾಣಿಸ್ತಾ ಇದೆಯಾ, ಪೂರ್ತಿ ಮಣ್ಣಿಂದ ಮಾಡಿರುವಂತಹ ಗೋಡೆಗಳಿದ್ದಾವೆ ಎಲ್ಲ ಕಡೆ. ಸೊ ಈ ಮಣ್ಣಿಂದ ಮಾಡಿರೋ ಗೋಡೆದು 2 ಅಡ್ವಾಂಟೇಜ್ ಇದೆ. ಒಂದೇನು ಅಂತ ಹೇಳಿದ್ರೆ ಭೂಕಂಪ ಆದಾಗ ಮೈ ಮೇಲೆ ಬಿದ್ರೂ ನಮಗೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಆಮೇಲೆ ಎರಡನೇದ್ದು ತುಂಬ ಹೀಟು ತುಂಬ ಕೋಲ್ಡು ಯಾವುದೇ ಆದ್ರೂ ಟೆಂಪ್ರೇಚರ್ನ ಒಂದು ಲೆವೆಲ್ಗೆ, ಒಂದು ಹದವಾಗಿರೋ ಟೆಂಪ್ರೇಚರ್ಗೆ ಮೇಂಟೈನ್ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ನ್ಯಾಚುರಲ್ ಕೂಲಿಂಗು ನ್ಯಾಚುರಲ್ ಹೀಟಿಂಗ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಗೋಡೆಗಳು. ಸೊ ಆ ಥರ ಇದೆ. ಆಮೇಲೆ ಹೈಟು ತುಂಬ ಕಡಿಮೆ ಇದೆ. ಆ್ಯಕ್ಚುಲಿ ನಿಮಗೆ ಸ್ವಲ್ಪ ಹೊತ್ತಾದ್ಮೇಲೆ ತೋರಿಸ್ತೀನಿ ನಾನು ನಿಂತ್ಕೊಂಡ್ಬಿಟ್ಟು. ಬಟ್ ಈ ಥರ ಇದೊಂದು ಲಿವಿಂಗ್ ರೂಮು ಏನೋ ಅಂತ ಗೊತ್ತಿಲ್ಲ. ಆಮೇಲೆ ಇಲ್ಲೊಂದು ಚಿಕ್ಕ ವಿಂಡೋ ಇದೆ ಈ ಥರ. ಸೊ ಇಷ್ಟು ವಿಂಡೋ ಕ್ಲೋಸ್ ಮಾಡಿಬಿಟ್ಟು ವಿಂಡೋ ಮಾತಾಡಬೇಕು ಅಂದರೆ ಈ ಥರ ವಿಂಡೋ ಓಪನ್ ಮಾಡ್ಕೊಂಬಿಟ್ಟು ಮೇನ್ ಗೇಟಲ್ಲಿ ಯಾರು ಬಂದಿದ್ದಾರೋ ನೋಡ್ಕೋಬೋದು. ಆಮೇಲೆ ಇದು ಬಂದುಬಿಟ್ಟು ಇದು ಏನಂತರಕ್ಕೆ ವಶಿ ಪೇಪರಲ್ಲಿ ಮಾಡಿರುವಂತಹ ವಿಂಡೋ ಕವರು ಈ ಥರ ಇದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಟೇಟಲ್ಲಿ ಮೇಂಟೈನ್ ಮಾಡಿದ್ದಾರೆ ಮನೆ ಮಾತ್ರ, ಅಲ್ವಾ ಸರ್? ಸರ್ ಒಂದು ನಿಮಿಷ ಇದು ಹಿಡ್ಕೊತೀರಾ, ತೋರಿಸ್ತೀನಿ ನಾನು ಎಷ್ಟು ಹೈಟ್ ಇದೆ ಮನೆ ಅಂತ. ಇದೆ ಮನೆ. ಸೊ ಇವಾಗ ಕಾಣಿಸ್ತಾ ಇದೆಯಾ, ನನ್ನಿಂದ ಒಂದು ಕೈ ಮೇಲ್ಗಡೆ ಹೋದರೆ ನಾನಿರೋದು 5 feet 6 inch. ಸೊ ಇದೆಲ್ಲ ಸೇರಿಸಿ ಒಂದು 7 feet ಆಗುತ್ತೇನೋ ಅನ್ಕೊತೀನಿ. ಅಷ್ಟೇ ಉದ್ದ ಮನೆ ಇರೋದು. ಮೇನ್ ರೀಸನ್ನು ಸ್ಟೆಬಿಲಿಟಿ. ಅರ್ಥಕ್ವೇಕ್ ಬಂದಾಗ ಜಾಸ್ತಿ ಅಳ್ಳಾಡಿದ್ರು ಮೈ ಮೇಲೆ ಬಿದ್ರೂ ಏನೂ ಆಗಬಾರ್ದು ಅಂತ ಪೂರ್ತಿ ಎಲ್ಲ ಕಡೆ ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಬರೀ ಕಟ್ಟಿಗೆಯಿಂದ ಮಾಡಿರುವಂಥ ಮನೆಗಳು. ಮೇಲ್ಗಡೆ ಏನಾದರೂ ಬಿದ್ರೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಇಲ್ಲಂತೂ ಇನ್ನೂ ಕಮ್ಮಿ ಗುರು ಹೈಟು. ಇಟ್ಕೊಳ್ರಿ ಇಲ್ಲೋಣಿ, ಇಷ್ಟೇ ಇರೋದು ಹೈಟು, ಆಯಿತಾ? ಇಷ್ಟೇ ಹೈಟ್ ಇರೋದು. ಸೊ ಇದೇನಿದು ಬೆಡ್ರೂಮ್ ಅನ್ಕೊತೀನಿ ಸರ್. ಇದೇನಪ್ಪ ಊಟದ ಮನೆನಾ ಬೆಡ್ರೂಮಾ? ಊಟದ ಮನೆ ಅನ್ಸುತ್ತೆ ನೋಡಿ. ಇಲ್ಲಿ ಕಿಚನ್ ಇದೆ. ಕಿಚನಲ್ಲಿ ಇನ್ನೂ ಅದು ವಾಸನೆ ಬರ್ತಾ ಇದೆಯಲ್ಲ ಇದ್ರದ್ದು, ಹಳೆ ಇದ್ರದ್ದು ಒಲೆದು. ಬಟ್ ಇಲ್ಲಿ ಯಾವುದೋ ಇಂಡಕ್ಷನ್ ಸ್ಟವ್ ಇಟ್ಟವ್ರೆ ಈಗ ಹೊಸದಾಗಿ ಇಂಡಕ್ಷನ್ ಸ್ಟವ್ ಇರಬೇಕಿಲ್ಲಿ. ಆಮೇಲೆ ಲೈಟು ಇದೆ. ಆಮೇಲೆ ಇದು ಬಂದ್ಬಿಟ್ಟು ಒಂದು ಸಿಂಕು. ಆಮೇಲೆ ಅವಾಗಲೇ ಆ ಮನೇಲಿ ನೋಡಿದ್ವಲ್ಲ ನಾವು, ಆ ಮನೇಲಿ ನೋಡ್ದಂಗೆ ಇಲ್ಲೂ ಕೂಡ 2 ಒಲೆ ಇದೆ. ಅದ್ರ ಪಕ್ಕ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಟಿದ್ದಾರೆ. ಸೊ ಈ ಥರ ಇದು ಕಾಣಿಸುತ್ತೆ. ಸೊ ಮೇಲ್ಗಡೆ ಇಲ್ಲೇ ನೋಡಿ ಪ್ಲ್ಯಾಟ್ಫಾರ್ಮ್ ಇಲ್ಲಿ ಕೆಳಗೆ, ಆಯಿತಾ? ಅದರ ಮೇಲ್ಗಡೆ ಮನೆ. ಸೊ ಸೂಪರ್ ಆಗಿದೆ. ಮೇಲ್ಗಡೆ ಈ ಥರ ರೂಫು ಚೆನ್ನಾಗಿದೆ ಮನೆ. ಒಳ್ಳೆ ಇತ್ಲು ಕಡೆ ಬಾಗ್ಲು ಅಲ್ವಾ ಕಿಚನಿಂದ ಸ್ಟ್ರೈಟ್ ಹೊರಗೆ. ಸೂಪರ್. ಸೊ ಹಿತ್ಲಲ್ಲೂ ಇಲ್ಲೂ ಒಂದು ಬಾವಿ ಇದೆ, ಆಯಿತಾ? ಆ ಬಾವಿ ಮುಚ್ಚಿದಾರೋ ಏನೋ ಗೊತ್ತಿಲ್ಲ. ಸೊ ಈ ಥರ ಕಾಣಿಸುತ್ತೆ. ಬನ್ನಿ ಹೋಗೋಣ ಮತ್ತೆ ಒಳಗೆ, ನೋಡೋಣ ಏನೇನಿದೆ. ಫಸ್ಟ್ ಒಳಗೆ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಹೊರಗೆ ಹೋಗೋಣ. ಎಲ್ಲ ಈ ಥರ ಒಳ್ಳೆ ಮಾಡಿದ್ದಾರೆ ಗುರು. ಪ್ರಿಸರ್ವ್ ಅಂತೂ ಮಾಡಿ ಇಟ್ಟಿದ್ದಾರಲ್ಲ ಸರ್ ಇಲ್ಲಿ, ಸಖತ್ತಾಗಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ ಮಾತ್ರ ಮನೇನ. ಲಿವಿಂಗ್ ರೂಮು ಅದು ಇದು ಎಲ್ಲ ಆಯಿತು. ಈ ಕಡೆ ಹಿಂಗೆ ಹೋದರೆ ಏನು ಕಾಣಿಸುತ್ತಪ್ಪ, ಇಲ್ಲೇನೂ ಇಲ್ಲ ಅನ್ಕೊತೀನಿ. ಏನೋ ಗೊತ್ತಿಲ್ಲ ಇಲ್ಲೇನಿದೆ, ಡೋಂಟ್ ನೋ. ಇಲ್ಲೂ ಏನೋ ಇದೆ, ಏನೋ ಈ ಥರ ಕಾಣಿಸುತ್ತೆ. ಮೋಸ್ಟ್ಲಿ ಕೂತ್ಕೊಳ್ಳಿಕ್ಕೆ ಏನೋ ಇರಬೇಕು ಅಥವಾ ಏನೋ ಗೊತ್ತಿಲ್ಲ ಸೀನು. ಸೊ ಹಿಂಗಿದೆ. ಆಮೇಲೆ ಇದು ವಾಕಿಂಗ್ ಏರಿಯಾ ಈ ಥರ ಚಿಕ್ಕದಾಗಿ. ಇದು ಬಂದ್ಬಿಟ್ಟು ನಮ್ಮ ಅದನ್ನು ತೆಗಿಯಂಗಿಲ್ಲ ಅಲ್ಲಿ ಬರ್ದಿದ್ದಾರಲ್ಲ ಅವರೇನಾ ಅದು? ಸ್ಟಾಫ್ ಓನ್ಲಿ ಅಂತ ಇವರೇ ಸ್ಟಾಫ್ ಕ್ಲೀನ್ ಮಾಡ್ತಾ ಇದ್ದಾರಲ್ಲ. ಕ್ಲೀನಿಂಗ್ ಥಿಂಗ್ಸ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲೆಲ್ಲೂ ಇದು ಇಲ್ವೇನ್ರಿ, ಮೇಕಪ್ ರೂಮ್ ಇಲ್ವಾ ಇವ್ರ ಮನೇಲಿ? ಇರಬೇಕು, ಆದರೆ ಥಿಂಗ್ಸ್ ಎಲ್ಲ ತೆಗ್ದಿದ್ದಾರೆ. ನಾವು ಒಳಗಡೆ ಬರ್ತೀವಲ್ಲ. ದಟ್ ಸೈಡ್ ಇಟ್ ಈಸ್ ದೇರ್. ಓಕೆ. ಇಲ್ಲಿ ನೋಡಿ ಪ್ರತಿ ದಿವಸ ಆಲ್ಮೋಸ್ಟ್ 3-4 ಸತಿ ಕ್ಲೀನ್ ಮಾಡ್ತಾರೆ ಅನ್ಕೊತೀನಿ. ಈ ಥರ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ವೆಲ್ ಮೇಂಟೈನ್ಡ್ ಹೌಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಬನ್ನಿ ಹೋಗೋಣ ಹೊರಗೆ ಹೋಗ್ಬಿಟ್ಟು ನೋಡೋಣ. ಇಲ್ಲಿಂದ ಹೋಗೋ ಕನೆಕ್ಷನ್ ಇಲ್ಲ, ಹೊರಗೆ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಚಪ್ಪಲ್ಗಳು ಜಪಾನಲ್ಲಿ ಈ ಥರ ಶೂಸ್ ಬಿಚ್ಚಿಬಿಟ್ಟು ಹೆಂಗೆ ಬೇಕು ಹಂಗೆ ಇಡಂಗಿಲ್ಲ, ಹಿಂಗೇ ಇಡಬೇಕು. ಯಾಕ್ರಿ ಪವನ್, ಯಾಕೆ ಇಡ್ಬೇಕು ಹಿಂಗೆ? ಹಿಂಗೆ ಹಾಕೊಂಡು ಓಡೋಕ್ಕೆ. ಅದು ಬಂದ್ಬಿಟ್ಟು ನೀವು ಜಪಾನಲ್ಲಿ ಬಂದಾಗ ಚಪ್ಪಲ್ಲು ಶೂಸ್ ಎಲ್ಲರೂ ಬಿಚ್ಚಿದ್ರೆ ಈ ಥರ ಇಡೋದು ಮಾತ್ರ ಮರಿಬೇಡಿ. ಇಡ್ಲಿಲ್ಲ, ಆ ಥರ ಇಡಲಿಲ್ಲ ಅಂದರೆ ಏನೂ ತಪ್ಪಾಗಲ್ಲ. ಬಟ್ ನೋಡೋರೆಲ್ಲ ಆರಾಮಾಗಿ ಗೊತ್ತಾಗುತ್ತೆ ನೀವು ಒಬ್ಬ ಫಾರಿನರು, ನಿಮಗೆ ರೂಲ್ಸು ರೆಗ್ಯುಲೇಷನ್ಸು ಏನೂ ಗೊತ್ತಿಲ್ಲ ಅಂತ. ಸೊ ನಮಗೆ ಒಂಥರ ಮುಜುಗರ ಅನಿಸುತ್ತಷ್ಟೇ, ಅದಕ್ಕೋಸ್ಕರ ಹೇಳ್ತಾ ಇರೋದು ಚಪ್ಪಲ್ ಹಂಗಿಡಬೇಕು. ನೀವು ಮಾಲ್ಗೆ ಹೋದ್ರೂ ಎಲ್ಲೇ ಹೋಗಿ, ಮಾಲ್ಗೆ ಹೋಗಿ ಟೆಂಪಲ್ಗೆ ಹೋಗಿ ಎಲ್ಲೇ ಹೋಗಿ ಆ ಥರ ಚಪ್ಪಲ್ ಇಟ್ಟೆ ಒಳಗೆ ಹೋಗಬೇಕು. ಸೊ ಅದು ಒಂದು ಚಿಕ್ಕ ರೂಲು ಜಪಾನ್ದು. ಬನ್ನಿ ಹೋಗೋಣ ಮುಂದೆ. ಸೊ ಹೊರಗಡೆ ಬಂದುಬಿಟ್ಟು ಗಾರ್ಡನ್ ಏರಿಯಾ, ಅಲ್ಲಿ ಸಮುರಾಯ್ ಅವರ ಮನೆಯ ಗಾರ್ಡನ್ ಏರಿಯಲ್ಲಿ ತಿರುಗಾಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿಂದ ಕಾಣಿಸ್ತಾ ಇದೆಯಾ 2 ಸಮುರಾಯಿ ಅಸ್ತ್ರಗಳು. ಸೊ ಹಿಂಗಿದ್ದಾವೆ.
ಆಮೇಲೆ ಪಕ್ಕಕ್ಕೆ ಹೋದರೆ ಇಲ್ಲಿ ಯಾರೋ ಬಂದಿದ್ದಾರೆ. ಓ ಇದು ಹಳೆ ಕಾಲದ್ದು ಇದನ್ಸುತ್ತೆ, ವಾಟರ್ ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿ. ಸುಮ್ಮನೆ ಏನಾದ್ರು ಹೇಳೋದು ಎತ್ಕೊಂಡ್ರೆ ನೋಡ್ರಿ ಹೆಂಗ್ರಿ ಮಾಡ್ತೀರಾ ಸುಮ್ಮನೆ ನೀರು ಬರೋದು ನಿಜವಾಗ್ಲು ನೋಡಿ. ಅದನ್ನ ಇವಾಗ ಮಾಡಿದಾರೆ ಸರ್, ಅದನ್ನ ಹೆಂಗ್ ಸರ್ ಮಾಡ್ತೀರಾ? ಪಂಪ್ ಹೆಂಗ್ ಮಾಡ್ತಿದ್ರು, ವಾಟರ್ ಪಂಪ್ ಹೆಂಗ್ ಮಾಡ್ತಿದ್ರು ಅಂತೀರಾ? ಇದು ಹಿಂಗೆ ಹೊಡಿ. ಹೌದು, ಹಂಗ್ ಹೊಡಿತಾರೆ ನಿಮ್ಗೆ. ಒಳ್ಳೆ ಅಂದ್ರೆ ಒಂದು 50 years ಹಳೇದು ಅಂತ ನಾನು ಹೇಳಿದ್ದು, ಏನು 300 years ಅಲ್ಲ. ಹಂಗ ಓಕೆ, ಇರ್ಬೋದು, ಗೊತ್ತಿಲ್ಲ. ಹಂಗಂದ್ರೆ ಮೋಸ್ಟ್ಲಿ ಇರ್ಬೋದು. ಮೇಲ್ಗಡೆ ಬೆಂಕಿ ಹತ್ಕೊಂಡ್ರೆ ಆರಾಮಾಗಿ ನೀರು ಸ್ಪ್ರೇ ಮಾಡ್ಬೋದಲ್ವಾ? ಕರೆಕ್ಟ್, ಇರ್ಬೋದು, ನಾಟ್ ಶ್ಯೂರ್. ಸೊ ಸೇಮ್ ನೋಡಿ, ಹಿಂಗೆ ತಿರುಗಿಸಕ್ಕೂ ಇದೆ, ಹಿಂಗೆ ತಿರುಗಿದ್ರೆ ಹಿಂಗೆಲ್ಲ ಹಿಂಗೆ ರೊಟೇಟ್ ಆಗುತ್ತೆ ನೋಡಿ ಅಲ್ವಾ? ಇರ್ಬೋದು, ಗೊತ್ತಿಲ್ಲ. ಇಲ್ಲೂ ನೋಡಿ ರೂಫು ಸೇಮ್ ಅದೇ ಹಳೆ ಮನೇಲಿ ಇತ್ತಲ್ಲ ಶಿರಕವಾಗು, ಎಲ್ಲ ಕಡೆ ಇರುವಂಥ ಸೇಮ್ ಸ್ಟ್ರಕ್ಚರ್. ಓಚಿ ಚುಕ್ಕು ಮತ್ತು ಶಿರಕವಾಗು ಸ್ವಲ್ಪ ಚೇಂಜ್ ಆಗುತ್ತೆ ಆರ್ಕಿಟೆಕ್ಚರು, ಬಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ನಿಮಗೆ ಇಲ್ಲಿ. ಅದಾದಮೇಲೆ ಹಿಂಗೆ ಹೋಗೋಣ ಗಾರ್ಡನಲ್ಲಿ ತಿರುಗಾಡ್ಕೊಂಡು. ಇಲ್ಲೇನೋ ಇದೆಯಲ್ಲ, ಇದೇನಿದು? ಹಾಂ, ಇಲ್ಲೇನೋ ಇದೆ ನೋಡಿ, ಕುದುರೆ ಸಾಕ್ತಾ ಇದ್ರು ಅಂತ ಅಲ್ಲಿ. ಬನ್ನಿ ನೋಡೋಣ. ಅಲ್ಲ ಡೌಟ್ ಯಾಕೆ? ಕ್ಲೋಸ್ ಮಾಡಿದ್ದಾರೆ ಅದನ್ನ. ಇಲ್ಲ ಮಾಡಿದ್ವಾ? ಇಲ್ಲ ಅನ್ಕೊತೀನಿ. ಓ, ತತೇರಿ ಕಿನ್ಶಿ ಕ್ಲೋಸ್ಡು, ಏನೋ ಗೊತ್ತಿಲ್ಲ. ಇಲ್ಲೊಂದೇನೋ ಚಿಕ್ಕ ಬಿಲ್ಡಿಂಗ್ ಥರ ಇದೆ, ಬಿಲ್ಡಿಂಗ್ ಕ್ಲೋಸ್ ಆಗಿದೆ. ಈ ಕಡೆ ಎಲ್ಲಿ ಸರ್ ಇವ್ರದ್ದು ಬಾತ್ರೂಮ್ ಎಲ್ಲ ಏನು ಇಲ್ವಾ ಇವ್ರದ್ದು? ಇಟ್ ಇಸ್ ದೇರಾ ಬಾತ್ರೂಮ್ ಇದನ್ನ ಎಲ್ಲ ನೋಡಿಲ್ಲ. ಇಲ್ಲ, ಒಳಗಡೆ ಇತ್ತು ಅನ್ಸುತ್ತೆ ರೀ, ಎಲ್ಲ ರಿನೋವೇಟ್ ಮಾಡ್ತಾ ಎಲ್ಲ ಕ್ಲೋಸ್ ಮಾಡಿರ್ಬೇಕು. ಬಾತ್ರೂಮಾ? ದಿಸ್ ಓನ್ಲಿ. ಅವಾಗಲೇ ಇದು ಮಾಡಿದ್ವಲ್ಲ, ಇದು ಮೋಸ್ಟ್ಲಿ ಇದೇ ಇರಬೇಕು ಬಾತ್ರೂಮು ಅನ್ಕೊತೀನಿ. ಹಂಗೆ ಕಾಣಿಸ್ತಾ ಇದೆ, ಬಾತ್ರೂಮ್ ಏರಿಯಾ ಥರನೇ ಕಾಣಿಸ್ತಾ ಇದೆ. ಟ್ಯಾಪ್ ಎಲ್ಲ ಇದೆ. ಅವಾಗಲೇ ಕೂತ್ಕೊಳ್ಳೋಕ್ಕೆ ಅಂದ್ಕೊಂಡೆ ನಾನು, ಬಟ್ ಇದಲ್ಲ, ಇನ್ನು ಮೋಸ್ಟ್ಲಿ ಬಾತ್ರೂಮ್ ಏರಿಯಾನೇ ಅನ್ಕೊತೀನಿ. ಸೊ ಇವ್ರ ಮನೇಲಿ ಬಾತ್ ಟಬ್ ಇಲ್ಲ ಸರ್, ರಿನೋವೇಟ್ ಮಾಡಿದ್ದಾರೆ ಅವರು ಹೊಸ್ದಾಗಿ ಈಗ ಅಲ್ಲ. ಸೊ ಬಾತ್ ಟಬ್ ಇವ್ರ ಮನೇಲಿ ಇಲ್ಲ. ಬಟ್ ಇದು ನೋಡಿ, ಅಲ್ಲ ಅಲ್ಲ ಇನ್ನೊಂದೇನು ಗೊತ್ತಾ, ಇದು ನೋಡಿ ಎಷ್ಟು ಕ್ಲೀನಾಗಿ ಮಾಡಿದಾರಲ್ಲ. ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ ಇದರದ್ದು, ಸಖತ್ತಾಗಿದೆ ಮಾತ್ರ ಫಿನಿಶಿಂಗು. ವಾಲ್ ಏನು ಹೊಸ್ದಾಗಿ ಮಾಡಿರಲ್ಲ, ಇದು ಹಳೇದೇ ತಾನೆ ವಾಲ್ ಎಲ್ಲ ಹಳೇದೇ, ಬಟ್ ಸಖತ್ತಾಗಿ ಮಾಡಿದ್ದಾರೆ. ಇದು ಮೋಸ್ಟ್ಲಿ 2 ವರ್ಷಕ್ಕೊಂದ್ಸತಿನೋ 3 ವರ್ಷಕ್ಕೊಂದ್ಸತಿನೋ ಚೇಂಜ್ ಮಾಡ್ತಾ ಇರ್ತಾರೆ ಮೇಲ್ಗಡೆ, ಅದು ಹಾಳಾಗುತ್ತದು. ಹೌದಾ? ಹಾಂ, ಅಲ್ಲಿ ಶಿರಕವಾಗುವಲ್ಲೂ ಅಷ್ಟೇ, ಮೇಲ್ಗಡೆ ಚೇಂಜ್ ಮಾಡ್ತಾನೆ ಇರ್ತಾರೆ. ಗೆಸ್ಟ್ ಹೌಸಾ? ನೋ ದಟ್ ಈಸ್ ಐ ಡೋಂಟ್ ನೋ ವಾಟ್ ಬಾರ್ ಏರಿಯಾ, ಸಿಟಿಂಗ್ ದೇರ್ ಅಂಡ್ ಡ್ರಿಂಕಿಂಗ್. ಹೊರಗಡೆ ಒಂಥರ ಒಳ್ಳೆ ಫೀಲಿಂಗ್ ಇದೆ. ಟೈಮು ಸಮ್ಮರ್ ಟೈಮಲ್ಲಿ ಕಿರ್ಕಿರ್ ಅಂತ ಹಿಂದೆ ಕೇಳಿಸ್ತಾ ಇದೆಯಲ್ಲ ನಿಮಗೆ, ಈ ಹುಳಗಳದೊಂದು ಒಳ್ಳೆ ಹಾವಳಿ ಇರುತ್ತೆ. ರಾತ್ರಿ ಒಬ್ಬರೇ ಹೋಗ್ತಾ ಇರ್ಬೇಕಾದ್ರೆ ಒಳ್ಳೆ ಭಯ ಆಗುತ್ತೆ ಮಾತ್ರ. ಒಂದೇ ರೋಡಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಈ ಸೌಂಡ್ ಬರ್ತಾ ಇದ್ರೆ. ಬಟ್ ದಿಸ್ ಇಸ್ ಜಪಾನ್. ಬನ್ನಿ ಹೋಗೋಣ ಮುಂದೆ. ನೇಬರ್. ಸೊ ಇವಾಗ ಲಾಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಇದು ಬಂದ್ಬಿಟ್ಟು ತುಂಬ ಚಿಕ್ಕ ಅವಧಿಯಲ್ಲಿರುವಂತಹ ಇವರು ಮೀಡಿಯಮ್ಮು, ಫಸ್ಟು ಹೈಯೆಸ್ಟು, ಸೆಕೆಂಡು, ಇದು ಬಂದ್ಬಿಟ್ಟು ಥರ್ಡು. ಸೊ ಇವ್ರ ಮನೆ ನೋಡೋಣ, ಇವ್ರ ಮನೆ ಹೆಂಗಿದೆ ಅಂತ ಒಳಗೋಗಿ. ಇಲ್ಲೊಂದೇನೋ ಮಾಡಿದ್ದಾರೆ ನೋಡಿ, ಚಿಕ್ಕದು ಪಾಟ್ ಥರ ಇದೆ, ವಾಟರ್ ಪಾಟು. ಸೇಮ್ ಆರ್ಕಿಟೆಕ್ಚರು ಅಲ್ಲ. ಇಲ್ಲಿ ಬಾತ್ರೂಮು. ಸೊ ಇಲ್ಲಿ ಒಳಗೆ ಹೋಗಂಗಿಲ್ವಂತೆ. ಸೊ ಇಲ್ಲಿದೆ ಬಾತ್ರೂಮ್ ಇದೆ, ನೋಡೋಣ ಏನು ಕತೆ ಅಂತ ನೋಡೋಣ ಒಳಗೋಗಿ. ಸೇಮ್ ಇದೆ ಆರ್ಕಿಟೆಕ್ಚರು. ಇಲ್ಲಿ ಬರ್ರಿ, ಚಿಕ್ಕದು ಅಷ್ಟೇ. ಏನ್ರಿ? ಇಲ್ಲಿ ಬನ್ನಿಲೆ, ಏನು ಹೇಳ್ತೀನಿ ನಿಮಗೆ. ಏನಿದು ಹೆಂಗ್ ಮಾಡಿರೋದು ಅಂತ ಗೋಡೆನ. ನೋಡಿ, ಫಸ್ಟ್ ಹಿಂಗೆ ಕಟ್ಟಿಗೆ ಕಟ್ಟೋದು, ಹಿಂಗೆ ನೆಕ್ಸ್ಟ್ ಮಣ್ಣು ಹಾಕೋದು, ಆಮೇಲೆ ನೆಕ್ಸ್ಟ್ ಹಿಂಗೆ ಮಣ್ಣು ಹಾಕೋದು, ಆಮೇಲೆ ಹಿಂಗಾಗಿ ಲಾಸ್ಟಿಗೆ ಹಿಂಗೆ ಟಚ್ ಫಿನಿಶ್ ಅಲ್ಲ. ಒಳ್ಳೆ ಫಿನಿಶಿಂಗ್ ಕೊಡೋದಲ್ವಾ. ಸೊ ಬೇಸಿಕಲಿ ಸ್ಟ್ರಕ್ಚರ್ ಬಂದ್ಬಿಟ್ಟು ಅದೇ ಬಿದಿರು, ವುಡ್ಡು, ಬಿದಿರು, ಅದ್ರ ಮೇಲ್ಗಡೆ ಮಣ್ಣು, ಮೇಲ್ಗಡೆ ಮಣ್ಣು. ಇದೇನು ಗಮ್ ಅಂತ ಏನೋ ಬರ್ತಿದಾರಲ್ಲ ಅಲ್ಲಿ, ಏನೋ ಗೊತ್ತಿಲ್ಲಪ್ಪ ನನಗೂ. ಸೊ ಇದು ಹೆಂಗೆ ಈ ಮನೆಯ ವಾಲ್ ಕಟ್ಟಿರೋದು, ಗೋಡೆ ಹೆಂಗೆ ಕಟ್ಟಿದ್ದಾರೆ ಅಂತ ಇಲ್ಲಿ ತೋರಿಸಿದ್ದಾರೆ ನೋಡಿ. ಫಸ್ಟ್ ಲೇಯರು, ಸೆಕೆಂಡ್ ಲೇಯರು, ಥರ್ಡ್ ಲೇಯರು, ಆಮೇಲೆ ನಮ್ಮ 4th ಲೇಯರು. ಸೊ ಈ 4 ಲೇಯರ್ ಗೋಡೆಗಳದಿರೋದೆ ಆ ಥರ ಕಾಣಿಸುತ್ತೆ. ಎಲ್ರಿ ಒಳಗೆ ಹೋಗೋದು? ಇಲ್ಲಿಂದನಾ? ಆ ಕಡೆ ಇರಬೇಕು. ಎಲ್ಲಿಂದ ಹೋಗೋದಪ್ಪ? ಅಲ್ಲಿಂದನಾ? ಯು ಡೋಂಟ್ ನೀಡ್ ಟು ರಿಮೂವ್ ಶೂಸ್ ಐ ಥಿಂಕ್. ಇಲ್ಲೇನು ಬೇಡ ಅನಿಸುತ್ತೆ. ಓ, ಇಲ್ಲಿ ಒಲೆ ಇದೆಯಲ್ಲ, ಇದು ಕಿಚನ್ನು. ಇದು ಕಿಚನ್ನು. ಸೇಮ್ ಸ್ಟ್ರಕ್ಚರ್ ಸೇಮೇ ಅಲ್ವಾ, ಏನೂ ಚೇಂಜ್ ಇಲ್ಲ. ಸೊ ಸೇಮ್ ಸ್ಟ್ರಕ್ಚರು.
ಇದು ಆಮೇಲೆ ಇಲ್ಲಿ ಮೋಸ್ಟ್ಲಿ ಇದೇನಿದು ಗ್ಯಾಸ್ದು ಅದು ಇದು ಏನೋ ಇಟ್ಟಿದ್ದಾರೆ. ಆ ಹಳೆ ಕಾಲದಲ್ಲಿ ಮೋಸ್ಟ್ಲಿ ಇದು ಬಾತ್ರೂಮ್ ಆಗಿರುತ್ತೆ ಅಂತ ಅನ್ಕೊತೀನಿ. ಹೌದು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಪಕ್ಕಕ್ಕೆ ಯೂಸ್ ಮಾಡ್ಕೊಳ್ಳಿಕ್ಕೆ, ಅಡುಗೆ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಳುವಂಥ ಒಂದು ಕೊಠಡಿ ಇರಬೇಕು. ಅದಾದ ಮೇಲೆ ಇಲ್ಲಿ ಏನೇನು ಹಳೇ ಸಾಮಾನುಗಳು ಇಟ್ಟವ್ರೆ ಅಲ್ವಾ ಸರ್, ಮ್ಯೂಸಿಯಂ ಥರ ಮಾಡಿಬಿಟ್ಟು. ಹೌಸ್ ಕನ್ಸ್ಟ್ರಕ್ಷನ್ ನೋಡಿ ಹೆಂಗ್ ಮಾಡಿದ್ದಾರೆ ಅಂತ ಅಲ್ಲಿ ಅಲ್ಲ ಮಾಡಿದ್ದಾರೆ. ಇದು ಮೋಸ್ಟ್ಲಿ ಹೋಗ್ಬೋದಾ ಹಿಂಗೆ ಆ ಕಡೆ ಶೂಸ್ ಬಿಚ್ಚು ಹೋಗೋಣ, ಇಲ್ಲೇ ಹೋಗೋಣ. ಬಿಚ್ಬಿಡೋಣ. ಕಮ್ಮಿಂಗ್ ಆತ್ಯಾಗೋ ಇಲ್ಲಿ ನೋಡಿ ಈ ಥರ ಇದೆ ಮನೆಗೆ ಮಾಡೋಕ್ಕೆ. ಈ ಮನೆ ಮಾಡಲಿಕ್ಕೆ ಅಂತ ಯೂಸ್ ಮಾಡಿರೋ ಐಟಮ್ಗಳು ಈ ಥರ ಇದ್ದಾವೆ. ಮಳೆ ಎಲ್ಲ ಇದೆ. ಆಮೇಲೆ ಕಲ್ಲುಗಳು, ಫೌಂಡೇಶನ್ ಕಲ್ಲುಗಳವು, ಮೋಸ್ಟ್ಲಿ ಫೌಂಡೇಶನ್ ಕಲ್ಲಲ್ವಾ ಅದು, ಫೌಂಡೇಶನ್ ಕಲ್ಲು. ಆಮೇಲೆ ಈ ಥರ ಮೇಲ್ಗಡೆ ಸ್ಟ್ರಕ್ಚರು, ರೂಫ್ ಎಲ್ಲ ಕಟ್ಬಿಟ್ಟು ಮಾಡಿರುವಂಥದ್ದೊಂದು ಪ್ಲ್ಯಾನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಹೆಂಗೆ ಮಾಡೋದು ಅಂತ. ಆಮೇಲೆ ಹಿಂಗೆ ಈ ಕಡೆ ಬಂದರೆ ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದಿದೆ ಪ್ಲೇಟ್ಗಳೆಲ್ಲ ಇಟ್ಟಿದ್ದಾರೆ ಸರ್. ಇಲ್ಲಿ ಪ್ಲೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಸಿಕ್ಕಿದ್ದು ಅನ್ಸುತ್ತೆ ಇದೆಲ್ಲ. ಇದು ಪ್ಲೇಟ್ಗಳು ಆಯ್ತಾ. ಈ ಥರ ಪ್ಲೇಟ್ಗಳು ಯೂಸ್ ಮಾಡ್ತಾ ಇದ್ರು ಅನ್ಕೊಂತೀನಿ ನೋಡಿ. ಊಟ ಮಾಡೋ ಪ್ಲೇಟ್ಗಳಲ್ವಾ, ಹಂಗೆ ಕಾಣಿಸ್ತಾ ಇದೆ. ಇದೆಲ್ಲ ಉತ್ಖನನ ಮಾಡಿದಾರ್ರಿ. ಕೆಳಗಡೆ ಸಿಕ್ಕಿರೋದು ಅನ್ಸುತ್ತೆ ಇದೆಲ್ಲ. ಆಮೇಲೆ ಇವು ಹಳೆ ಜಾಪನೀಸ್ ಕಾಯಿನ್ಸ್ಗಳ ಇವು ನೋಡಿ ಅಲ್ವಾ, ಹಳೆ ಜಪಾನಿನ ಕಾಯಿನ್ಸ್ಗಳು ಇಲ್ಲಿ ಕಾಣಿಸ್ತಿದಾವೆ ನಿಮಗೆ. ಸೊ ಈ ಥರ ಇದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಏನಂತಾರದಕ್ಕೆ ಪಾಟ್ರಿ ಐಟಮ್ಗಳು, ಸಿರಾಮಿಕ್ಕು ಹಳೇ ಕಾಲದ್ದು ನೋಡಿ ಹಿಂಗಿದಾವೆ ಮಾಡಿಬಿಟ್ಟು. ಆಮೇಲೆ ಹಿಂಗೆ ಹೋದರೆ ಇಲ್ಲಿ ಒಂದು ಚಿಕ್ಕ ರೂಮ್ ಇದೆ. ಸೊ ಈ ರೂಮ್ ಪಕ್ಕಕ್ಕೆ ಅವಾಗಲೇ ನೋಡಿದ್ವಲ್ಲ ನಾವು, ಕೊರಿಯೋ ಐತದ ಕಿಮಸೇನ್ ಅಂದರೆ ಇಲ್ಲಿ ಯೂಸ್ ಮಾಡೋಂಗಿಲ್ಲ, ಬಟ್ ಐ ಥಿಂಕ್ ಹೋಗ್ಬೋದು ಅನ್ಕೊಂತೀನಿ. ನೋ, ದಿಸ್ ಈಸ್ ನ್ಯೂಲಿ ಬಿಲ್ಟ್ ಆ್ಯಕ್ಚುಲಿ. ಈ ಥರ ಇದೆ ನೋಡಿ. ಇದು ಬಂದ್ಬಿಟ್ಟು ಪಾಟು, ಈ ಥರ ಕಾಣಿಸುತ್ತೆ. ಪಾಟ್ ಕಾಣಿಸ್ತಾ ಇದೆಯಾ? ಇದು ಹೇಳ್ತೀನಿ. ಸೊ ಇದೇನಿದೆಯಲ್ಲ, ಇಲ್ಲಿ ಕೂತ್ಕೊಂಡ್ಬಿಟ್ಟು ಟಾಯ್ಲೆಟ್ ಹೋಗೋಕ್ಕೆ ಅಂತ ಮಾಡಿರುವಂಥ ಜಾಗ ಇದು. ಕಾಣಿಸ್ತಾ ಇದೆಯಾ? ಹಿಂಗಿದೆ ನೋಡಿ. ಮಾಡಿದ್ಮೇಲೆ ಇದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಅಷ್ಟೇ, ಈ ಥರ ಕ್ಲೋಸ್ ಮಾಡಿ ಇಡೋದು. ಸೊ ಹಂಗಿದೆ. ಸೊ ಡೋರು ಆಯಿತಾ, ಮುಚ್ಚಲಿಕ್ಕೆ ಅಂತ ಡೋರು, ಒಂದು ಚಿಕ್ಕ ಕೋಣೆ ಅಷ್ಟೇ ಇದು. ಸೊ ಹಂಗಿದೆ ನೋಡಿ. ಹಳೆಯ ಜಪಾನಿನ ವಾಶ್ರೂಮ್ ಈ ಥರ ಇರ್ತಿತ್ತು. ಆಮೇಲೆ ಅದ್ರ ಪಕ್ಕಕ್ಕೆ ಏನೇನೋ ಸಾಮಾನುಗೋಸ್ಕರ ಅಂತ ಮಾಡಿದ್ದಾರೆ. ಲೈಟ್ ಇಲ್ಲ ಅಲ್ಲಿ, ಬಟ್ ಸ್ಟಿಲ್ ಚೆನ್ನಾಗಿದೆ. ಇದ್ರದ್ದು ಸೇಮ್ ಅದೇ ಥರ ವಾಲ್ಗಳು, ಅದೇ ಥರ ಡೋರ್ಗಳು ಆಯಿತಾ. ಆಮೇಲೆ ಮೇಲ್ಗಡೆ ಇಲ್ಲೇನೋ ಸ್ಟೋರೇಜ್ ರೂಮ್ ಅಂತ ಮಾಡಿಟ್ಟಿದ್ದಾರೆ. ಆಮೇಲೆ ಮೋಸ್ಟ್ಲಿ ಇದು ಈ ಮನೆಯ ಓನರ್ ಇದ್ದಾರಲ್ಲ ಅವರ ಫೋಟೋ ಇರಬೇಕು. ಹಿಂಗಿದೆ ನೋಡಿ. ಯುದ್ಧಕ್ಕೆ ಹೋಗದೆ ಇರೋ ಟೈಮಲ್ಲಿ ಸಮುರಾಯಿಗಳು ಈ ಥರ ಡ್ರೆಸ್ ಮಾಡ್ಕೊಂಡು ಇರ್ತಿದ್ರು. ಕಥನ ಅಂತೂ ಯಾವಾಗಲೂ ಅವ್ರ ಹತ್ರ ಇರ್ತಿತ್ತು. ದಟ್ಸ್ ಫಾರ್ 100% ಶ್ಯೂರು. ಕಥನ ಇಲ್ಲದೆ ಸಮುರಾಯಿಗಳಿಲ್ಲ. ಸೊ ನಾರ್ಮಲಾಗಿ ಈ ಥರ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ರು ಹೊರಗೆ. ಅದು ಬಂದ್ಬಿಟ್ಟು ಈ ಮನೆ. ಸೊ ನಾನು ಫಸ್ಟ್ ಟೈಮು ಸಮುರಾಯಿ ಮನೆ ನೋಡಿದ್ದು. ಸೊ ನನಗಂತೂ ನೋಡಿ ತುಂಬ ಖುಷಿಯಾಯಿತು. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಚಿಕ್ಕ ಪುಟ್ಟ ಡಿಫ್ರೆನ್ಸ್ಗಳಿದಾವಷ್ಟೇ. ಸೊ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಆವಾಗಲೇ ಹೇಳ್ದಂಗೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಮನೆಗಳ ಥರನೇ ಇದ್ದಾವೆ, ಹಳ್ಳಿ ಮನೆಗಳು ಎಸ್ಪೆಷಲಿ. ಸೊ ಅದರಿಂದ ಹೇಳ್ಬೋದು ಮೋಸ್ಟ್ಲಿ ಎಲ್ಲ ಏಷ್ಯನ್ ಕಂಟ್ರೀಸ್ದೂ ಕಲ್ಚರ್ ಒಂದೇ ಟೈಪ್ ಇದೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇರೋದು. ಸೊ ಅಷ್ಟು ಹೇಳ್ತಾ ಸಮುರಾಯಿ ಮನೆಗಳನ್ನ ತೋರಿಸ್ಬಿಟ್ಟು ಜಪಾನಿನ ಹಿಸ್ಟ್ರಿಯ ಒಂದು ಪುಟ್ಟ ಭಾಗನ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.